ಆರ್ಟಿಒ ಚಾಲನ್ ಅಂತ ಲಿಂಕ್ ಬರ್ತಿದ್ಯಾ? ಎಚ್ಚರ ಎಚ್ಚರ. ಆರ್ಟಿಒ ಮೆಸೇಜ್ ಅಂತ ಓಪನ್ ಮಾಡಿದ್ರೆ ಖಾಲಿ ಆಗುತ್ತೆ ನಿಮ್ಮ ಅಕೌಂಟ್. ಆರ್ಟಿಒ ಚಾಲನ್ ಅಂತ ಲಿಂಕ್ ಬರ್ತಾ ಇದ್ಯಾ? ಎಚ್ಚರ ಎಚ್ಚರ. ಆರ್ಟಿಒ ಮೆಸೇಜ್ ಅಂತ ಓಪನ್ ಮಾಡಿದ್ರೆ ಖಾಲಿ ಆಗುತ್ತೆ ನಿಮ್ಮ ಅಕೌಂಟ್. ವರ್ಷಾರಂಭದಲ್ಲೇ ಹೆಚ್ಚಾಯಿತು ಸೈಬರ್ ವಂಚಕರ ಹಾವಳಿ. ಇನ್ನು 8 ಠಾಣೆಗಳಲ್ಲಿ ಹೆಚ್ಚು ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲಾಗಿದೆ. ಆರ್ಟಿಒ ಚಾಲನ್ ಎಂಬ ಗ್ರೂಪ್ ಕ್ರಿಯೇಟ್ ಮಾಡಿ ದೋಖಾ. ನಿಮ್ಮ ಇನ್ಶೂರೆನ್ಸ್ ಎಮಿಷನ್ ಟೆಸ್ಟ್ ಅವಧಿ ಮುಕ್ತಾಯ. ಈ ಲಿಂಕ್ ಮೂಲಕ ಆಫರ್ನಲ್ಲಿ ಹಣ ಪಾವತಿ ಮಾಡಬಹುದು. ಹಣ ಪಾವತಿಸಿದ್ರೆ 50% ಆಫರ್ ಸಿಗುತ್ತೆ ಅಂತ ಮೆಸೇಜ್. ಇನ್ನು 1,000 ಪಾವತಿಸಲು ಹೋಗಿ 26 ಲಕ್ಷವನ್ನ ಟೆಕ್ಕಿ ಒಬ್ರು ಕಳ್ಕೊಂಡಿದ್ದಾರೆ. ಆರ್ಟಿಒ ಚಾಲನ್ ಅಂತ ಲಿಂಕ್ ಬರ್ತಾ ಇದ್ಯಾ? ಬಹಳ ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ. ಆರ್ಟಿಒ ಮೆಸೇಜ್ ಅಂತ ನೀವೇನಾದ್ರೂ ಓಪನ್ ಮಾಡಿದ್ರೆ ನಿಮ್ಮ ಅಕೌಂಟ್ ಖಾಲಿ ಆಗುತ್ತೆ. ಬಹಳ ಹುಷಾರಾಗಿರಿ. ನಾವು ಪ್ರತಿ ಬಾರಿಯೂ ಕೂಡ ಹೇಳ್ತೀವಿ, ನಿಮ್ಗೆ ಯಾವ್ದಾದ್ರು ಒಂದು ಅನ್ನೋನ್ ನಂಬರಿಂದ ಮೆಸೇಜ್ ಬಂದ್ರೆ ರಿಪ್ಲೈ ಮಾಡೋದಕ್ಕೆ ಹೋಗಬೇಡಿ, ಅಥವಾ ಯಾರಾದ್ರೂ ಒಂದು ಲಿಂಕ್ ಅನ್ನ ಶೇರ್ ಮಾಡಿದ್ರೆ ದಯವಿಟ್ಟು ಅದನ್ನು ಓಪನ್ ಮಾಡಬೇಡಿ ಅಂತ ಪದೇ ಪದೇ ಹೇಳ್ತಾ ಇರ್ತೀವಿ. ಏನಾದ್ರೂ ಒಂದು ವೇಳೆ ಈಗ ಆರ್ಟಿಒ ಚಾಲನ್ ಅಂತ ಏನಾದ್ರು ನಿಮಗೆ ಲಿಂಕ್ ಬಂದಿದ್ರೆ ಓಪನ್ ಮಾಡಿದ್ರೆ ನಿಮ್ಮ ಅಕೌಂಟ್ ನಲ್ಲಿರುವಂತ ಅಷ್ಟು ಹಣ ಖಾಲಿ. ಎಸ್ ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಈ ಒಂದು ಸೈಬರ್ ವಂಚಕರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕೋದೇ ಒಂದು ದೊಡ್ಡ ಸವಾಲಾಗಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್? ಸಹಿತ ಬೆಂಗಳೂರಿನಲ್ಲಿ ಕಳೆದ ಡಿಸೆಂಬರ್ ಎಂಡ್ ಮತ್ತೆ ಜನವರಿ ಮೊದಲ ವಾರದಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಸೈಬರ್ ಪ್ರಕರಣಗಳು ವರದಿಯಾಗಿರುವಂತದ್ದು. ಅದರಲ್ಲೂ ಸಹ ಪ್ರಮುಖವಾಗಿ ಏನಂದ್ರೆ ಆರ್ಟಿಒ ಚಲನ್ ಅಂದ್ರೆ ಆರ್ಟಿಒ ಅಧಿಕಾರಿಗಳಿಂದ ನಿಮ್ಗೆ ಒಂದು ಮೆಸೇಜ್ ಕಳಿಸ್ತಾರೆ, ಲಿಂಕ್ ಅಲ್ಲಿ ಕಳಿಸ್ತಾರೆ, ಮತ್ತೆ ವಾಟ್ಸ್ಆಪ್ ನಿಂದ ಸಹ ಮೆಸೇಜ್ ಅನ್ನ ಬರುತ್ತೆ. ಅಂದ್ರೆ ನಿಮ್ಮ ವಾಹನಗಳ ಟ್ಯಾಕ್ಸ್ ಇರ್ಬೋದು, ಮತ್ತೆ ಎಮಿಷನ್ ಟೆಸ್ಟ್ ಇರ್ಬೋದು, ಮತ್ತೆ ಫೈನ್ ಇರ್ಬೋದು. ಸೊ ಈ ರೀತಿ ಅಫೆನ್ಸ್ ಗಳನ್ನ ಅವರು ಟಾರ್ಗೆಟ್ ಮಾಡ್ತಾರೆ. ಇದರಲ್ಲಿ ಈಗ 50% ಸರ್ಕಾರ ಬಿಟ್ಟಿರೋದು ಅಂತ ಹೇಳ್ಬಿಟ್ಟು ಅವ್ರಿಗೆ ಲಿಂಕ್ ಅನ್ನ ಕಳಿಸ್ತಾರೆ. ಇವತ್ತು ನೀವೇನಾದ್ರು ಪಾವತಿ ಮಾಡಿದ್ರೆ ನಿಮ್ಗೆ ಅರ್ಧದಷ್ಟು ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವರು ಈ ರೀತಿ ಸೈಬರ್ ವಂಚಕರು ಒಂದು ಯಾರ್ಯಾರು ವಾಹನ ಮಾಲೀಕರು ಇರ್ತಾರೆ, ಸೊ ಅಂತವ್ರಿಗೆ ಕಳಿಸಿರುವಂತದ್ದು. ಸೊ ಅದನ್ನ ನಂಬಿದಂತ ಕೆಲವಂತ ಮಾಲೀಕರು ಏನಂದ್ರೆ ಅವರು ಈ ರೀತಿ ಆಫರ್ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಂತ ಮುಂಜಾಗ್ರತಾ ಕ್ರಮವಾಗಿ ಅವರು ಪರಿಶೀಲನೆ ಮಾಡಿದ್ರೆ ಒಂದು ಹಣವನ್ನ ಪಾವತಿ ಮಾಡ್ತಾರೆ. ಮತ್ತೆ APK ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ. ಆ ಸಂದರ್ಭದಲ್ಲಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡ ಸಂದರ್ಭದಲ್ಲಿ ಪಾಸ್ವರ್ಡ್ OTP ಬರುತ್ತೆ. OTP ಅನ್ನ ಪ್ರೆಸ್ ಮಾಡಿದ ಸಂದರ್ಭದಲ್ಲಿ ಕಂಪ್ಲೀಟ್ ಮೊಬೈಲ್ ಡೇಟಾ ಎಲ್ಲಾನು ಸಹ ಸೈಬರ್ ವಂಚಕರ ಪಾಲಾಗುತ್ತೆ. ಮತ್ತೆ ಅವರೇ ಅದರ ಪಾಸ್ವರ್ಡ್ ಗಳನ್ನ ಚೇಂಜ್ ಮಾಡ್ಕೊಂಡು ಬ್ಯಾಂಕ್ ಅಕೌಂಟ್ ಇರುವಂತಹ ಹಣವನ್ನ ಲಪಟಾಯಿಸ್ತಾರೆ. ಮತ್ತೆ ಇದೇ ರೀತಿ ಬೆಂಗಳೂರಿನಲ್ಲಿ ಒಬ್ಬ ವ್ಯಕ್ತಿಯಿಂದ 26 ಲಕ್ಷ ರೂಪಾಯಿ ಅಷ್ಟು ಹಣ, ಕೇವಲ 1,000 ರೂಪಾಯಿ ಕಟ್ಟಬೇಕಂತ ಫೈನ್ ಏನಿರುತ್ತೆ ಟ್ರಾಫಿಕ್ ವೈಲೇಷನ್ ಫೈನ್, ಅದನ್ನ ಕಟ್ಟಕ್ ಹೋಗಿ ಈಗ ಸುಮಾರು 26 ಲಕ್ಷ ರೂಪಾಯಿ ಅಷ್ಟು ಹಣ ಆತನ ಬ್ಯಾಂಕ್ ನಿಂದ ಕಟ್ ಆಗಿರುವಂತದ್ದು. ಈ ಒಂದು ಪ್ರಕರಣ ಸಹ ವರದಿಯಾಗಿರುವಂತದ್ದು. ಅದೇ ರೀತಿ ಬೆಂಗಳೂರಿನಲ್ಲಿ ಹೆಚ್ಚು 8 ಪೊಲೀಸ್ ಠಾಣೆ ಸೈಬರ್ ಪೊಲೀಸ್ ಠಾಣೆಗಳಿದೆ. ಸೊ ಅಲ್ಲೂ ಸಹ ಇದೇ ರೀತಿ ಹೆಚ್ಚಾಗಿ ಪ್ರಕರಣಗಳು ಸಹ ದಾಖಲಾಗ್ತಿರೋದಂತ ಬೆಳಕಿಗೆ ಬಂದಿರುವುದು. ಸೊ ಹೀಗಾಗಿ APK ಆಪ್ ಇನ್ಸ್ಟಾಲ್ ಮಾಡ್ಕೋಬಾರ್ದಂತ ಸಹ ಸೈಬರ್ ಪೊಲೀಸರು ಹೇಳ್ತಾ ಇರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.